ಮಾತದೆ ಆಡ್ಬೇಕು, ನಾಲ್ಕು ಕೆಳಗೆ ಆಡ್ಕೊಂಬರ್ಬೇಕು. ಗ್ರಾಮ, ಶಿಡ್ಲಘಟ್ಟ ತಾಲೂಕು, ಕಸಬಾ ಹೋಬಳಿ, ಲಕ್ಕಳ್ಳಿ ಗ್ರಾಮದಲ್ಲಿ ಹಿಂದಿನಿಂದ ಏಡುಗರ ಅಕ್ಕಯ್ಯ ಅನ್ನುವಂಥ ಒಂದು ಹಳೆ ಮಂದಿರ ಇತ್ತು, ಗ್ರಾಮದೇವತೆ. ಆ ಗ್ರಾಮದೇವತೆಗೆ ಮೆರವಣಿಗೆ ವಿಗ್ರಹ ಇರಲಿಲ್ಲ. ಅಲ್ಲಿ ಮೆರವಣಿಗೆ ವಿಗ್ರಹ ಮಾಡಬೇಕು ಅಂತ ಎಲ್ಲ ಕಡೆ ಓಡಾಡಿ, ನಾವು ಸುಮಾರು ಕಡೆ ಓಡಾಡಿ, ನಾವು ಊರು ಗ್ರಾಮಸ್ಥರೆಲ್ಲ ಸೇರಿ ಸುಮಾರು ಕಡೆ ಓಡಾಡಿ, ಕಣಜನಹಳ್ಳಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಎಂಬುವರು ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಅದಕ್ಕೆ ಶಕ್ತಿ ತುಂಬ್ತಾರೆ ಅಂತೇಳಿ ಇದಕ್ಕೋಸ್ಕರ ಇಲ್ಲಿ ಬಂದು ಕಣಜನಹಳ್ಳಿಯಲ್ಲಿ ಸುಮಾರು 5 ವರ್ಷದಿಂದ ಅಕ್ಕಯ್ಯಮ್ಮನ ಮಾಡಿಸ್ಕೊಂಡು ಹೋಗಿದ್ವಿ. ಅಕ್ಕಯ್ಯಮ್ಮನ ತಾಯಿ ದೇವರನ್ನ ಮಾಡಿಸ್ಕೊಂಡು ಹೋಗಿ, ಆ ದೇವತೆನ ಮಾಡಿಸ್ಕೊಂಡು ಹೋಗಿ ಊರೊಳಗೆ ಬಂದ ಮೇಲೆ ಅಲ್ಲಿ ಎಲ್ಲ ನಮಗೆ ಊರಿಗೆ ಅನುಕೂಲವಾಗಿ ಚೆನ್ನಾಗಿ ಮಾಡಿದ ಮೇಲೆ ಈಗ ಮತ್ತೆ ಗಂಗಮ್ಮನ ಮೆರವಣಿಗೆ ಮತ್ತು ತಾಳ ಪ್ರತಿಷ್ಠಾಪನೆ ದೇವರನ್ನ ಎರಡನ್ನೂ ಮಾಡಿಸಿದ್ದೀವಿ. ಇದು ಅದೇ ಥರ ಕಾಪಾಡ್ಕೊಂಡು ಬರ್ತಾಳೆ ಅನ್ನೋ ಒಂದು ನಂಬಿಕೆಯಿಂದ ಕಣಜನಹಳ್ಳಿ ಸುಬ್ರಹ್ಮಣ್ಯ ಸ್ವಾಮಿ ಎಂಬುವರು, ಕಣಜನಹಳ್ಳಿಯವರು ವಾಸವಾಗಿರೋ ಸುಬ್ರಹ್ಮಣ್ಯ ಸ್ವಾಮಿ ಎಂಬುವರು ಮಾಡಿಕೊಟ್ಟಿರೋ ದೇವತೆಗಳು ಎಲ್ಲ ಕಡೆಯೂ ಅದೇ ರೀತಿ ಪವಾಡ ತೋರಿಸ್ತಾ ಇದ್ದಾವೆ. ಅದರ ಅನುಕೂಲವಾಗಿ ಸುಬ್ರಹ್ಮಣ್ಯ ಸ್ವಾಮಿಯವರ ಹೆಸರು ಹೇಳ್ಕೊಂಡು ನಾವು ಒಳ್ಳೆಯ ದೇವತೆಗಳನ್ನ ಕೊಡ್ತಾವ್ರೆ ಅಂತೇಳಿ ನಂಬಿ ಇಲ್ಲಿಗೆ ಬಂದು ಎರಡೂ ದೇವತೆನಕ್ಕೆ ಮಾಡಿಸಿದ್ದೀವಿ. ಮುಂದೆ ಇದು ಚೆನ್ನಾಗಿ ಬರ್ತದೆ ಅನ್ನೋ ಒಂದು ನಂಬಿಕೆ ಮೇಲೆ ಬಂದು ಮಾಡಿಸಿದ್ದೀವಿ. ಮುಂದೆ ಚೌಡೇಶ್ವರಮ್ಮನ ಒಂದು ವಿಗ್ರಹನ ಮಾಡಿಸ್ಬೇಕು ಅಂತ ನಂಬಿ ಬಂದಿದ್ದೀವಿ ಇಲ್ಲಿಗೆ. ಅದೇ ಇಲ್ಲಿಗೆ ಕಣಜನಹಳ್ಳಿ ಸುಬ್ರಹ್ಮಣ್ಯ ಸ್ವಾಮಿ ಕಾಳಿಕಾಂಬ ದೇವಸ್ಥಾನ, ಈ ದೇವಸ್ಥಾನದ ಮಹಿಮೆ, ಜಾಗದ ಮಹಿಮೆ ಅಂತ ನಂಬಿ ಇಲ್ಲಿಗೆ ಬಂದು ನಾವು ದೇವತೆಗಳನ್ನ ಮಾಡಿಸ್ತಾ ಇದ್ದೀವಿ. ಎಲ್ಲ ಕಡೆನೂ ಇವರು ಕೊಟ್ಟರು ನಮ್ಮ ಊರು ಒಂದೇ ಅಲ್ಲ, ಎಲ್ಲ ಕಡೆ ವಿಚಾರಣೆ ಮಾಡಿ ನಾವು ಅಕ್ಕಯ್ಯಮ್ಮನ ಮಾಡಿಸಿದ್ದು 5 ವರ್ಷದಿಂದ. ವಿಚಾರಣೆ ಮಾಡಿದಾಗ ಸುಬ್ರಹ್ಮಣ್ಯ ಸ್ವಾಮಿ ಅವರು ಕೊಟ್ಟಿರುವಂಥ ದೇವತೆಗಳು ಎಲ್ಲ ಕಡೆನೂ ಚೆನ್ನಾಗಿ ಬಂದಿವೆ, ಚೆನ್ನಾಗಿದೆ. ಎಲ್ಲ ಕಡೆ ಇದು ಪವಾಡಗಳು ನಡೀತವೆ, ಒಳ್ಳೆಯ ನಂಬಿಕೆಸ್ಥ ದೇವ್ರನ್ನ ಮಾಡಿಕೊಡ್ತಾರೆ ಅಂತ ಒಂದು ನಂಬಿಕೆ ಮೇಲೆ ಇಲ್ಲಿ ಬಂದು ಮಾಡಿಸಿದ್ದೀವಿ. ಅದೇ ನಂಬಿಕೆನ ಉಳಿಸ್ಕೊಂಡು ಹೋಗೋರು ಸ್ವಾಮಿಗಳು.